ಅಧ್ಯಾಯ 2. ಭುವನೇಶ್ವರಿ ದೇವಿಯ ಪ್ರಾರ್ಥನೆ. ಕಲ್ಕತ್ತಾದ ಮುಂಜಾನೆ. ಆಕಾಶದ ಹಂಚಿನಲ್ಲಿ ಸೂರ್ಯ ಇನ್ನೂ ಸಂಪೂರ್ಣವಾಗಿ ಉದಯಿಸಿರಲಿಲ್ಲ. ತಂಪಾದ ಗಾಳಿ ಮನೆಯ ಕಿಟಕಿಗಳನ್ನು ಮೃದುವಾಗಿ ಸ್ಪರ್ಶಿಸುತ್ತಿತ್ತು. ಬೀದಿಗಳಲ್ಲಿ ನಿಧಾನವಾಗಿ ಜನಜೀವನ ಆರಂಭವಾಗುತ್ತಿತ್ತು. ಆದರೆ ದತ್ತರ ಮನೆಯೊಳಗೆ ಒಂದು ದಿನ ಬಹಳ ಮುಂಚೆಯೇ ಶುರುವಾಗಿತ್ತು. ಭುವನೇಶ್ವರಿ ದೇವಿ ಬೆಳಗಿನ ಸ್ನಾನ ಮುಗಿಸಿ ಶುಭ್ರವಾದ ಬಿಳಿ ಸೀರೆಯನ್ನು ಧರಿಸಿ ದೇವರ ಕೋಣೆಯ ಮುಂದೆ ಮೌನವಾಗಿ ಕುಳಿತರು. ಅವರ ಮುಂದೆ ಶಿವಲಿಂಗ, ಪಕ್ಕದಲ್ಲಿ ಒಳೆಯುತ್ತಿದ್ದ ದೀಪ, ಸುವಾಸನೆ ಬೀರುವ ಹೂಗಳು ಮತ್ತು ಕೈಯಲ್ಲಿ ರುದ್ರಾಕ್ಷಿಯ ಜಪಮಾಲೆ. ಅವರ ತುಟಿಗಳು ಮಂತ್ರವನ್ನು ಜಪಿಸುತ್ತಿದ್ದವು. ನಮಃ ಶಿವಾಯ. ಪ್ರತಿ ಮಂತ್ರವು ಕೇವಲ ಶಬ್ದವಾಗಿರಲಿಲ್ಲ, ಅದು ಅವರ ಹೃದಯದ ಆಳದಿಂದ ಹೊರಬರುತ್ತಿದ್ದ ಭಕ್ತಿಯ ಸ್ಪಂದನೆಯಾಗುತ್ತಿತ್ತು. ಅವರು ಶಿವನ ಮುಂದೆ ಕೈ ಮುಗಿದು ನಿಧಾನವಾಗಿ ಮಾತನಾಡಿದರು. ಮಹಾದೇವ, ನಾನು ನಿನ್ನಲ್ಲಿ ಧನವನ್ನು ಬೇಡುವುದಿಲ್ಲ, ಅರಮನೆಗಳನ್ನು ಕೇಳುವುದಿಲ್ಲ, ಕೀರ್ತಿ, ವೈಭವ, ಅಧಿಕಾರ ಯಾವುದನ್ನು ಕೇಳುವುದಿಲ್ಲ. ನನಗೆ ಒಂದು ಮಗುವನ್ನು ಕರುಣಿಸು. ಆದರೆ ಆ ಮಗು ತನ್ನ ಜೀವನವನ್ನು ತನ್ನಿಗಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಅರ್ಪಿಸುವ ಹೃದಯವನ್ನು ಹೊಂದಿರಲಿ. ಅವರ ಕಣ್ಣಂಚಿನಲ್ಲಿ ಮುತ್ತಿನಂತೆ ಕಣ್ಣೀರು ಮಿನುಗಿತು. ಆ ಕಣ್ಣೀರು ನೋವಿನದ್ದಲ್ಲ, ಅದು ಭಕ್ತಿಯ ಭಾಷೆಯಾಗಿತ್ತು. ಪ್ರತಿದಿನವೂ ಇದೇ ಪ್ರಾರ್ಥನೆ, ಪ್ರತಿದಿನವೂ ಇದೇ ನಂಬಿಕೆ. ದೇವರು ತಡ ಮಾಡಬಹುದು, ಆದರೆ ಭಕ್ತಿಯ ಕರೆಯನ್ನು ಎಂದಿಗೂ ನಿಲ್ಲಿಸಲಾಗುವುದಿಲ್ಲ ಎಂಬ ವಿಶ್ವಾಸ ಅವರ ಹೃದಯದಲ್ಲಿ ಗಟ್ಟಿಯಾಗಿತ್ತು. ಒಂದು ದಿನ ಪ್ರಾರ್ಥನೆಯ ನಂತರ ಅವರು ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಕುಳಿತರು. ಆ ಮೌನದ ಮಧ್ಯೆ ಅವರ ಮನಸ್ಸಿನಲ್ಲಿ ಒಂದು ಅದ್ಭುತ ಅನುಭವ ಮೂಡಿತು. ಶಿವನ ಕರುಣಾಮಯ ರೂಪವು ಆಶೀರ್ವಾದಿಸುವಂತೆ ಕಾಣಿಸಿತು. ಅವರು ನಿಧಾನವಾಗಿ ಕಣ್ಣು ತೆರೆದರು. ಮುಖದಲ್ಲಿ ಅಪಾರ ಶಾಂತಿ. ನನ್ನ ಪ್ರಾರ್ಥನೆ ವ್ಯರ್ಥವಾಗುವುದಿಲ್ಲ ಎಂದು ಮನದಲ್ಲೇ ಹೇಳಿದರು. ಆ ದಿನದಿಂದ ಅವರು ಬದುಕಿನಲ್ಲಿ ಹೊಸ ಬೆಳಕು ಮೂಡಿತು. ದಿನಗಳು ತಿಂಗಳುಗಳಾದವು. ಪ್ರತಿಯೊಂದು ಪ್ರಭಾತವೂ ಅವರಿಗೆ ಹೊಸ ನಿರೀಕ್ಷೆಯನ್ನು ತಂದಿತು. ಮನೆಯವರು ಕೆಲವೊಮ್ಮೆ ಅವರ ಭಕ್ತಿಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು. ಒಮ್ಮೆ ನೆರೆಮನೆಯ ವಯಸ್ಸಾದ ಮಹಿಳೆ ಕೇಳಿದಳು, ಭುವನೇಶ್ವರಿ, ನೀನು ಪ್ರತಿದಿನ ಇಷ್ಟು ಹೊತ್ತು ದೇವರ ಮುಂದೆ ಏನು ಕೇಳುತ್ತೀಯಾ? ಭುವನೇಶ್ವರಿ ದೇವಿ ಮಂದಹಾಸದಿಂದ ಉತ್ತರಿಸಿದರು, ನಾನು ನನ್ನ ಮನೆಯ ಸುಖವನ್ನು ಕೇಳುವುದಿಲ್ಲ ಅಕ್ಕ, ಈ ದೇಶಕ್ಕೆ ಒಬ್ಬ ಒಳ್ಳೆಯ ಮನುಷ್ಯನನ್ನು ಕೇಳುತ್ತೇನೆ. ಆ ಮಾತು ಕೇಳಿದ ಆ ಮಹಿಳೆಯ ಕಣ್ಣಲ್ಲಿ ನೀರು ತುಂಬಿತು. ಏಕೆಂದರೆ ಲೋಕವನ್ನು ಬದಲಾಯಿಸುವವರು ಮೊದಲು ತಮ್ಮ ತಾಯಿಯ ಹೃದಯದಲ್ಲಿ ಹುಟ್ಟುತ್ತಾರೆ. ತಾಯಿಯ ಕನಸುಗಳೇ ಮಗುವಿನ ಭವಿಷ್ಯದ ಮೊದಲ ಹೆಜ್ಜೆಯಾಗುತ್ತದೆ. ಆ ರಾತ್ರಿ ಆಕಾಶದಲ್ಲಿ ಅನೇಕ ನಕ್ಷತ್ರಗಳು ಮಿನುಗುತ್ತಿದ್ದವು. ಭುವನೇಶ್ವರಿ ದೇವಿ ಆಕಾಶದತ್ತ ನೋಡಿ ಮತ್ತೊಮ್ಮೆ ಶಿವನಿಗೆ ನಮಸ್ಕರಿಸಿದಳು. ಅವರಿಗೆ ಗೊತ್ತಿರಲಿಲ್ಲ, ಅವರ ಪ್ರಾರ್ಥನೆಯ ಉತ್ತರ ಈಗಾಗಲೇ ಕಾಲದ ಗರ್ಭದಲ್ಲಿ ರೂಪುಗೊಳ್ಳುತ್ತಿತ್ತು. ಒಂದು ತಾಯಿಯ ಭಕ್ತಿ, ಒಂದು ತಾಯಿಯ ಕಣ್ಣೀರು ಮತ್ತು ಒಂದು ತಾಯಿಯ ಆಶೀರ್ವಾದ, ಇವೆಲ್ಲವೂ ಸೇರಿ ಇತಿಹಾಸ ಬರೆಯಲು ಸಜ್ಜಾಗುತ್ತಿತ್ತು. ಈ ಇತಿಹಾಸಕ್ಕೆ ಹೆಸರು ನರೇಂದ್ರನಾಥ ದತ್ತ. ಅದೇ ನರೇಂದ್ರನಾಥನು ಮುಂದೆ ಇಡೀ ಜಗತ್ತು ಗೌರವದಿಂದ ಉಚ್ಚರಿಸುವ ಹೆಸರಾಗಿದ್ದನು, ಸ್ವಾಮಿ ವಿವೇಕಾನಂದ. ನಮಸ್ತೆ.